ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಡೋರ್ನಳ್ಳಿ ಚರ್ಚಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ. ಸೊ ಐ ಥಾಟ್ ವೈ ನಾಟ್ ಇವತ್ತು ವಾಟ್ಸ್ ಇನ್ ಮೈ ಬೇಬೀಸ್ ಬ್ಯಾಗ್ ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡೆ. ಸೊ ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಹೆಂಗೂ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನಾನು ಅವಳಿಗೆ. ಸೊ ಥಾಟ್ ನಿಮಗೂ ಯೂಸ್ಫುಲ್ ಆಗ್ಬೋದೇನೋ, ನಾನು ಏನೇನು ಇಟ್ಕೋತೀನಿ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು thought I'll do what's in my baby's bag. So to start with, ಇದು ಬಂದುಬಿಟ್ಟು ಬ್ಯಾಗ್ ವಾಟ್ ಐ ಕ್ಯಾರಿ ಫಾರ್ ಹರ್. ಸೊ ಇದು ಬಂದುಬಿಟ್ಟು ಲವ್ ಲ್ಯಾಪಿಂದ ತುಂಬ ಚೆನ್ನಾಗಿದೆ, ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಏನು ಆಲ್ಮೋಸ್ಟ್ ನಾವು ಇವಾಗ ತೊಗೊಂಡು 9 months ಆಗಿದೆ. ಸೊ 9 months ನಾನು ಇದನ್ನೆಲ್ಲ ಕಡೆಯೂ ಕ್ಯಾರಿ ಮಾಡ್ತಾ ಇರೋದು. ತುಂಬಾ ಯೂಸ್ಫುಲ್ ಆಗಿದೆ ಆ್ಯಂಡ್ ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ ಒಳಗಡೆ. ನಿಮಗೆ ಏನೇನು ಬೇಕು ಎಲ್ಲೆಲ್ಲಿ ಚೆನ್ನಾಗಿ ಕಂಪಾರ್ಟ್ಮೆಂಟ್ಸಲ್ಲಿ ಇಟ್ಕೋಬೋದು. ಅಂದರೆ ಈಗ ನಿಮಗೆ ಮೆಸ್ಸಪ್ ಆಗಲ್ಲ, ಆ ಥರ ಇದೆ ಈ ಬ್ಯಾಗ್. ಸೊ ವೆರಿ ಕನ್ವೀನಿಯೆಂಟ್, ಯಾರು ಬೇಕಾದರೂ ಕ್ಯಾರಿ ಮಾಡ್ಕೋಬೋದು. ಸೊ ಐ ಸಜೆಸ್ಟ್ ಆ್ಯಕ್ಚುಲಿ ಇಫ್ ಎನಿ ಒನ್ ವಾಂಟ್ಸ್ ಟು ಬೈ ದಿ ಕ್ಯಾನ್ ಗೋ ಫಾರ್ ಲವ್ ಲ್ಯಾಪ್. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಕ್ವಾಲಿಟಿನೂ ಇದೆ. ಸೊ ಇದು ಅವಳ ಬ್ಯಾಗ್ ತೊಗೋತಾ ಇರೋದು ನಾನು. ಸೊ ಅದರಲ್ಲಿ ಐ ವಿಲ್ ಬಿ ಟೇಕಿಂಗ್ ಇದು ಡೈಪರ್ಸ್. ಸೊ ಯಾಕಂದರೆ ಇವಾಗ ಮಾರ್ನಿಂಗ್ ಆಗಿರೋದ್ರಿಂದ, ಇವಾಗ ಮಾರ್ನಿಂಗ್ ಬಿಟ್ಟರೆ ಮೇ ಬಿ ಪ್ರಾಬಬ್ಲಿ ಈವ್ನಿಂಗ್ ಆರ್ ನೈಟ್ ಆಗ್ಬೋದು ಮನೆಗೆ ಬರೋಕ್ಕೆ. ಸೊ ಎಕ್ಸ್ಟ್ರಾ ಡೈಪರ್ಸು ಇಟ್ಕೊತಾ ಇದ್ದೀನಿ. ಸೊ ಅದು ಯೂಸ್ಫುಲ್ಲೇ ಅಂತ ಹೇಳ್ಬಿಟ್ಟು ಸೊ ಡೈಪರ್ಸ್ ಗೋಸ್ ಇನ್. ಸೊ ಅದಾದಮೇಲೆ ಐ ಕ್ಯಾರಿ ಒನ್ ವಾಟರ್ ಬಾಟಲ್ ಫಾರ್ ಹರ್. ಏನಕ್ಕಂದರೆ ಹಾಟ್ ವಾಟರೇ, ನಾನಿನ್ನು ಕೋಲ್ಡ್ ವಾಟರ್ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಹಾಟ್ ವಾಟರ್ ಲೂಕ್ ವಾರ್ಮ್ ಆಗಿರೋಂಥ ಹಾಟ್ ವಾಟರ್ ಇಟ್ಕೊತಾ ಇದ್ದೀನಿ. ಸೊ ಅದು ಬಂದುಬಿಟ್ಟು 2 ಬಾಟ್ಲಿದೆ. ಸೊ 2 ಬಾಟ್ಲೂ ಒಳಗೋಗುತ್ತೆ. ಸೊ ಇದಕ್ಕೆ ನಿಮಗೆ ನೋಡಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ. ಸೊ ನಿಮ್ಗೆ ಆರಾಮಾಗಿ ಹೊರಗಡೆ ಕಂಪಾರ್ಟ್ಮೆಂಟಲ್ಲಿ ಇರ್ಬೋದು, ಇಲ್ಲ ಹೊರಗಡೆ ಬೇಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಯು ಹ್ಯಾವ್ ಇನ್ಸೈಡ್ ಆಲ್ಸೋ. ಇನ್ಸೈಡ್ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ನಾನು ಒಳಗಡೆನೇ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಇಟ್ಕೊಂಡ್ರೆ. ಹೊರಗಡೆ ಇಟ್ಕೊಂಡ್ರೆ ಏನಪ್ಪ ಇದು ಹಿಂಗೆ ಕಾಣಿಸ್ತಾ ಇದೆ, ಸೊ ಆ ಥರ ಏನೂ ಅನಿಸಲ್ಲ. ಸೊ ಅದಾದಮೇಲೆ ಐ ಆಮ್ ಟೇಕಿಂಗ್ 2 ಫೀಡಿಂಗ್ ಬಾಟಲ್ಸ್. ಏನಕ್ಕೆ ಅಂತಂದರೆ ಅವಳಿಗೆ ಇನ್ ಕೇಸ್ ನೀರು ಕುಡಿಸ್ಬೇಕು ಅಂತಂದರೆ ಐ ವಿಲ್ ಟೇಕ್ 2 ಫೀಡಿಂಗ್ ಬಾಟಲ್ಸ್. ಸೊ ಇದು ಬಂದುಬಿಟ್ಟು ಫಿಲಿಪ್ಸಿಂದ ತುಂಬ ಚೆನ್ನಾಗಿದೆ. ಇದು ವೆರಿ ಗುಡ್ ಕ್ವಾಲಿಟಿ. ಇದು ಯೂಸ್ಫುಲ್ ಆಗುತ್ತೆ ಮಗುವಿಗೆ. ಅಂದರೆ ಇವಾಗ ಅವ್ರು ಸಕ್ ಮಾಡಬೇಕಾದ್ರೆ ಏರ್ ಇಂಟೇಕ್ ಆಗುತ್ತಂತ ಏನು ಹೇಳ್ತಾರಲ್ಲ, ಸೊ ಇದರಲ್ಲಿ ಅದು ಅವಾಯ್ಡ್ ಆಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಫಿಲಿಪ್ಸ್ ಅವೆಂಟ್ ಫೀಡಿಂಗ್ ಬಾಟಲ್ಸ್. ಸೊ ಅದಕ್ಕೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಈಗ ವಾರ್ಮ್ ಇಟ್ಟಿರಬೇಕು ಅಂತಂದರೆ, ಸೊ ದಿಸ್ ಈಸ್ ದ ಫ್ರಂಟ್ ಕಂಪಾರ್ಟ್ಮೆಂಟ್. ಇದು ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ. ಅಲ್ಲಿ ಹಾಟ್ ಆಗಿರೋ ಅಂಥದ್ದೇ ನಿಮಗೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಈ ಥರ ಒಳಗಡೆ ನಿಮಗೆ ಹಾಕೊಂಡ್ಬಿಟ್ರೆ ಸೊ ಇಟ್ ವಿಲ್ ಬಿ ವಾರ್ಮ್ ಆಗೇ ಇರುತ್ತೆ. ಏನು ಕೋಲ್ಡ್ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ, ಇಟ್ ವಿಲ್ ಬಿ ವಾರ್ಮ್ ಓನ್ಲಿ. ಸೊ ಅದೊಂದಕ್ಕೆ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಇದು ಬ್ಯಾಗ್. ಸೊ 2 ಫೀಡಿಂಗ್ ಬಾಟಲ್ ಹೋಗುತ್ತೆ ಒಳಗೆ. ದೆನ್ ಐ ವಿಲ್ ಬಿ ಟೇಕಿಂಗ್ ವೆಟ್ ವೈಪ್ಸ್ ಇಸ್ ದ ಎಸೆನ್ಷಿಯಲ್. ಸೊ ಎಲ್ಲರೂ ಇಟ್ಕೊಳ್ಳೇಬೇಕು, ಯಾವಾಗ ಎಲ್ಲಿ ನೆಸೆಸಿಟಿ ಅಂತ ಹೇಳೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಕೀಪ್ ವೆಟ್ ವೈಪ್ಸ್. ಸೊ ಈಗ ದಿಸ್ ಗೋಸ್ ಇನ್. ಆಮೇಲೆ ಒಂದು ಸ್ಮಾಲ್ ಹ್ಯಾಂಕಿ ಇಟ್ಕೋತಾ ಇದ್ದೀನಿ ಅವಳಿಗೆ ಬಾಯಿ ಒರ್ಸೋಕ್ಕೆ ಏನಾದರೂ ಬೇಕಂತಂದರೆ. ಸೊ ಐ ವಿಲ್ ಕೀಪ್ 1 ಹ್ಯಾಂಕಿ. ಆಲ್ಸೋ ಸಮ್ಟೈಮ್ಸ್ ಹೊರಗಡೆ ಹೋದಾಗ ಏನಾದರೂ ಬ್ರೆಸ್ಟ್ ಫೀಡ್ ಮಾಡೋಕ್ಕಾಗಲ್ಲ ನಿಮಗೆ ಅಂತಂದರೆ ಯು ಕ್ಯಾನ್ ಕೀಪ್ ಫಾರ್ಮುಲಾ. ಸೊ ಐ ಹ್ಯಾವ್ ಟೇಕನ್ ಫಾರ್ಮುಲಾ ಫಾರ್ ಹರ್. ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಆ್ಯಪ್ಟಮಿಲ್, ವಿಚ್ ಇಸ್ ವೆರಿ ಗುಡ್. ಸೊ ಈವನ್ ಯು ಕ್ಯಾನ್ ಟ್ರೈ ಫಾರ್ ಆ್ಯಪ್ಟಮಿಲ್. ಅದು ಹೆಂಗೆ ಅಂತಂದರೆ ಬ್ರೆಸ್ಟ್ ಮಿಲ್ಕ್ ಯಾವ ಥರ ಇದೆ, ಸೊ ಅದೇ ಎಸೆನ್ಷಿಯಲ್ಸ್ ಯು ಕ್ಯಾನ್ ಸಿ ಇನ್ ಆ್ಯಪ್ಟಮಿಲ್ ಫಾರ್ಮುಲಾ. ಸೊ ಆ್ಯಪ್ಟಮಿಲ್ ಫಾರ್ಮುಲಾನು ಇಟ್ ಗೋಸ್ ಇನ್. ಆಮೇಲೆ ಈ ಬ್ಯಾಗಲ್ಲೇ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಥರ ಇದೆ. ಇದು ಬಂದುಬಿಟ್ಟು ಗಾರ್ಬೇಜ್ ಕವರ್.
ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ನೀವೆಲ್ಲಿಯಾದರೂ ಒಂದು ರೆಸ್ಟೋರೆಂಟಲ್ಲಿ ಇದ್ದೀರಾ, ಸಮಥಿಂಗ್ ವಾಟ್ ಎವರ್ ಏನಾದರೂ ಇರ್ಬೋದು, ಕಾರಲ್ಲಿದ್ದೀರಾ, ಟ್ರೈನಲ್ಲಿದ್ದೀರಾ, ಬಸ್ಸಲ್ಲಿದ್ದೀರಾ ಅಂತಂದರೆ ಮಕ್ಕಳಿಗೆ ಏನೋ ಸುಸ್ಸು ಮಾಡ್ಕೊಂಡಿದ್ದಾರೆ ಅಥವಾ ಯು ಹ್ಯಾವ್ ಟು ಚೇಂಜ್ ದ ಡೈಪರ್ಸ್, ಹೊರಗಡೆ ಹಾಕೋಕ್ಕಾಗಲ್ಲ ಅಂತಂದಾಗ ದಿಸ್ ಈಸ್ ವೆರಿ ಯೂಸ್ಫುಲ್. ಸೊ ಈ ಥರ ನಿಮಗೆ ರೋಲ್ಸ್ ಕೊಟ್ಟಿರ್ತಾರೆ, 6 ರೋಲ್ಸ್ ಇರುತ್ತೆ ಇದರಲ್ಲಿ. ಸೊ ಯು ಹ್ಯಾವ್ ಟು ಫುಲ್ ಮಾಡಿದರೆ ಈ ಥರ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿಕೊಂಡು ಯು ಕ್ಯಾನ್ ಪುಟ್ ದ ಡೈಪರ್ ಇನ್ಸೈಡ್ ಆ್ಯಂಡ್ ಯು ಕ್ಯಾನ್ ಕೀಪ್ ಇಟ್ ಫ್ರಮ್ ಅಸೈಡ್. ನಿಮ್ಗೆ ಎಲ್ಲಾದ್ರು ಡಸ್ಟ್ಬಿನ್ ಕಾಣಿಸ್ತು ಅಂತಂದಾಗ ಯು ಕ್ಯಾನ್, ಏನು ಹಾಕಿರ್ತೀರಲ್ವ, ಯು ಜಸ್ಟ್ ಹ್ಯಾವ್ ಟು ಕವರ್ ಇಟ್ ಆ್ಯಂಡ್ ಹಾಕೋದು ಅಷ್ಟೇ. ಒಂಥರ ಗಲೀಜ್ ಅಂತ ಅನಿಸಲ್ಲ. ಈಗ ಕಾರ್ ಸ್ಮೆಲ್ ಬರ್ತಾ ಇದೆ, ಅಯ್ಯೋ ಈಗ ಎಲ್ರ ಮುಂದೆ ಹೆಂಗಪ್ಪ ಇದನ್ನೆಲ್ಲಿಡೋದು, ಸೊ ಆ ಥರ ಎಲ್ಲ ಏನು ನಿಮಗೆ ಟೆನ್ಷನ್ ಇರೋಲ್ಲ. ಆರಾಮಾಗಿ ನಿಮಗೆ ಆ ಗಾರ್ಬೇಜ್ ಕವರಲ್ಲಿ ಹಾಕಿದ್ರೆ ಸಾಕು. ಸೊ ಅದಕ್ಕೆ ನಿಮಗೆ ಈ ಥರ ರೋಲ್ಸ್ ಕೊಟ್ಟಿರ್ತಾರೆ. ನಂದು ಇನ್ನೂ ಒಳಗಡೆ ಇದೆ. ಸೊ ದೀಸ್ ಆರ್ ದಿ ರೋಲ್ಸ್ ವಾಟ್ ದೇ ಗಿವ್. ಸೊ ಇದನ್ನು ಅದು ಖಾಲಿ ಆಗಿದ ತಕ್ಷಣ ಇದನ್ನು ಇನ್ನೊಂದು ಸ್ವಲ್ಪ ರೀಫಿಲ್ ಮಾಡ್ಕೊಳ್ಳೋದು. ಸೊ ಇದೊಂದು ಎಸೆನ್ಷಿಯಲ್, ಇದೊಂದು ಇಟ್ಕೊಂಡಿರ್ತೀನಿ. ಆ್ಯಂಡ್ ಐ ಕ್ಯಾರಿ ರೋಲ್ಸ್ ಎವ್ರಿವೇರ್. ಸೊ ಒಂದೊಂದು ಸರ್ತಿ ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕಿರುತ್ತೆ, ರೋಲ್ಸ್ ಇರಲ್ಲ, ಕೈ ವೈಪ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಇರಲ್ಲ. ಸೊ ಒಂಥರ ಅನ್ಕಂಫರ್ಟೇಬಲ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಐ ಆಲ್ವೇಸ್ ಕೀಪ್ ಒನ್ ರೋಲ್ ಇನ್ಸೈಡ್ ಮೈ ಬ್ಯಾಗ್ ಬಿಕಾಸ್ ಇಟ್ ಈಸ್ ಅ ಮಸ್ಟ್ ಎಸೆನ್ಷಿಯಲ್. ಸೊ ಅದು ಇನ್ಸೈಡ್ ಹೋಗುತ್ತೆ. ಅದಾದಮೇಲೆ ಐ ಕ್ಯಾರಿ ಒನ್ ಸ್ಟ್ರಾಬೆರಿ ಸಿಲಿಕಾನ್ ಟೀತರ್, ಸೊ ದ್ಯಾಟ್ ಅವಳಿಗೆ ಏನಾದರೂ ಇರಿಟೇಷನ್ ಆಗ್ತಾಯಿದ್ರೆ ಅಥವಾ ಇಫ್ ಶಿ ಗೋಸ್ ಕ್ರ್ಯಾಂಕಿ, ಏನಾದರೂ ಅವಳಿಗೆ ಬಾಯಲ್ಲಿ ಚೀವ್ ಮಾಡಬೇಕಂತಂದರೆ ದಿಸ್ ಇಸ್ ಅ ಬೆಸ್ಟ್ ಥಿಂಗ್ ಟು ಗಿವ್ ಹರ್. ಸೊ ದ್ಯಾಟ್ ಅವಳು ಚೀವ್ ಮಾಡ್ಕೊಂಡಿರ್ತಾಳೆ. ಇದು ಒಳ್ಳೆಯದೇ, ಇದು ಏನು ಆ ಥರ ಪ್ರಾಬ್ಲಮ್ ಏನೂ ಆಗೋಲ್ಲ. ದಿಸ್ ಇಸ್ ಅ ಸಿಲಿಕಾನ್ ಥಿಂಗ್. ಸೊ ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ಸೊ ನಾನು ಯೂಶ್ವಲಿ ಅವಳು ಕ್ರ್ಯಾಂಕಿ ಆದರೆ ಇದನ್ನೇ ಕೊಡೋದು, ಸೊ ದ್ಯಾಟ್ ಅವಳು ಸೈಲೆಂಟಾಗಿ ಹೋಗ್ತಾಳೆ. ಸೊ ದಿಸ್ ಈಸ್ ಒನ್ ವಿಚ್ ವಿಲ್ ಗೋ ಇನ್. ಅದಾದಮೇಲೆ ಮೈ ವಾಲೆಟ್, ಇದೂ ಎಸೆನ್ಷಿಯಲ್. ಸೊ ವಾಲೆಟೂ ಬ್ಯಾಗಲ್ಲಿ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಾನು ಯೂಶ್ವಲಿ ಹೋದಾಗೆಲ್ಲ ಐ ಕ್ಯಾರಿ ಸಿಲಿಕಾನ್ ಬೇಬಿ ಸ್ಪೂನ್ ವಿಚ್ ಇಸ್ ವೆರಿ ಯೂಸ್ಫುಲ್. ನಾನು ಒಂದೆರಡು ಸತಿ ಐ ಟ್ರೈಡ್ ಗಿವಿಂಗ್ ಇನ್ ಸ್ಟೀಲ್ ಸ್ಪೂನ್ ವಾಟ್ ವಿ ಯೂಸ್ ಅದರಲ್ಲಿ, ಬಟ್ ಅದು ಸ್ವಲ್ಪ ರಿಸ್ಕಿ ಫ್ಯಾಕ್ಟರ್ ಅನಿಸುತ್ತೆ. ಯಾಕಂದರೆ ಅವರು ಸಡನ್ನಾಗಿ ಈ ಥರ ಮೂಮೆಂಟ್ ಮಾಡಿದಾಗ ಎಲ್ಲರೂ ತಗಲ್ಸ್ಕೊಂಡ್ರೆ ಇಟ್ ಈಸ್ ಅ ಪ್ರಾಬ್ಲಮ್. ಅದಕ್ಕೆ ಇಟ್ ಈಸ್ ಬೆಟರ್ ಟು ಯೂಸ್ ದಿಸ್ ಸಿಲಿಕಾನ್. ಅವಳಿಗೆ ಬಾಯಿ ಒಳಗಡೆ ಈ ಥರ ಪ್ರೆಸ್ ಆದ್ರೂ ಏನೂ ಅನಿಸಲ್ಲ, ಇದು ತುಂಬ ಸಾಫ್ಟ್ ಆಗಿರೋದಕ್ಕೆ. ದಿಸ್ ಐ ಕ್ಯಾರಿ ಎವ್ರಿವೇರ್. ಈಗ ನಾನೇನಾದರೂ ಮಧ್ಯಾಹ್ನ ಅವಳಿಗೆ ಅಥವಾ ಏನೋ ತಿನ್ನಿಸ್ಬೇಕು ಅಂತಂದರೆ ಐ ಕ್ಯಾನ್ ಫೀಡ್ ಹರ್ ಇನ್ ದಿಸ್. ಸೊ ದಿಸ್ ಈಸ್ ದ ಒನ್ ಥಿಂಗ್ ವಾಟ್ ಐ ಕ್ಯಾರಿ ಎವ್ರಿ ಡೇ ವೆರೆವರ್ ಐ ಗೋ. ಸೊ ದಿಸ್ ಒನ್. ಸೊ ಇಷ್ಟು ಆಗಿತ್ತು ನಂದು ಬ್ಯಾಗಲ್ಲಿ. ಸೊ ದಿಸ್ ಈಸ್ ವಾಟ್ ಐ ಕ್ಯಾರಿ ಇನ್ ಮೈ ಬೇಬೀಸ್ ಬ್ಯಾಗ್. ಇಟ್ ಈಸ್ ಫುಲ್ ಇವಾಗ. ಬಟ್ ಏನು ಅಂತಂದರೆ ಎಸೆನ್ಷಿಯಲ್ ಸ್ಟಫ್ಸ್ ಇದೆಲ್ಲ. ಯಾರೆಲ್ಲ ನೋಡ್ತಾ ಇರ್ತೀರ ಅವರಿಗೆ ಒಂದು ಥಾಟ್ ಬಂದಿರುತ್ತೆ, ಓಕೆ ಈ ಥರ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಯು ಕ್ಯಾನ್ ಗಿವ್ ಅ ಟ್ರೈ. ಸೊ ಇದಾಗಿತ್ತು ವಾಟ್ಸ್ ಇನ್ ಮೈ ಬೇಬೀಸ್ ಬ್ಯಾಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ಮೈ ಚಾನಲ್. ಈ ಥರನೇ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಲವ್ ಯು ಆಲ್.